ಥಿಂಕ್ ಒಂದು ವಿಭಿನ್ನವಾದ ಸಿನಿಮಾ ಗೆದ್ರೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಅದು ಒಬ್ಬ ನ್ಯೂ ಡೈರೆಕ್ಟ್ರು ಅರ್ಜುನ್ ಜನ್ಯ ಮ್ಯೂಸಿಕ್ಲಿ ಎಲ್ಲ ಕೇಳ್ತಿದೆ. ಬಟ್ ಫಸ್ಟ್ ಟೈಮ್ ದರ್ಶನ್ ಅಂತ ಬಂದಾಗ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ, ಏನು ಮಾಡಿರ್ಬೋದು. ನಾಟ್ ಓನ್ಲಿ ಅಭಿಮಾನಿ ಫ್ಯಾನ್ಸ್ ಅಂತಲ್ಲ, ಕ್ರಿಟಿಕ್ಸಿಂದ ಹಿಡಿದು ಇಂಡಸ್ಟ್ರಿಯಿಂದ ಹಿಡಿದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಹೆಂಗೆ ಮಾಡಿರ್ಬೋದು. ಅದು ಬಿಗ್ ಕ್ಯಾನ್ವಾಸ್ ಫಿಲ್ಮು. ಯಾಕಂದರೆ ಕ್ಯಾನ್ವಾಸ್ಗೋಸ್ಕರ ಮಾಡಿದ್ದಲ್ಲ ಸಿನಿಮಾ. ಒಂದು ಸಿನಿಮಾ ಕಥೆ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಕ್ಯಾನ್ವಾಸ್ನ ಅವ್ರು ಸೆಟ್ ಮಾಡ್ತಾರೆ. ಅದು ರಮೇಶ್ ರೆಡ್ಡಿ ಅವ್ರು ತುಂಬ ಥ್ಯಾಂಕ್ಸ್ ಇರಬೇಕು. ಯಾಕಂದರೆ ಅವ್ರು ಸಪೋರ್ಟ್ ಮಾಡಿದ್ದು ಒಬ್ಬ ನ್ಯೂ ಕಮರ್ಗೆ ಮ್ಯೂಸಿಕ್ಲಿ ಮಾಡ್ಬಿಡ್ಬೋದು, ಬಟ್ ಆ್ಯಸ್ ಅ ಡೈರೆಕ್ಷನ್ ಒಂದು ವಿಭಿನ್ನವಾಗಿ ಜನಗಳನ್ನ ಕೂರಿಸ್ಬೇಕು. ಒಂದು ವಿಭಿನ್ನವಾದ ಒಂದು ಹೆಂಗೆ ಪ್ಯಾರಲ್ ವರ್ಲ್ಡ್ ಇವತ್ತು ಜನ ರಿಲೇಟ್ ಮಾಡಿ, ಈ ವರ್ಲ್ಡ್ ಆ ವರ್ಲ್ಡ್ ಪ್ಯಾರಲ್ ವರ್ಲ್ಡ್ ಹೇಳಿಟ್ಕೊಂಡು ಪ್ಯಾರಲ್ ಹೋಗ್ಬೇಕು. ಆಮೇಲೆ ಇವತ್ತು ಏನು ಮೆಸೇಜ್ ಬೇಕು ಆಡಿಯನ್ಸ್, ಒಂದು ಒಳ್ಳೆ ಮೆಸೇಜ್ ಇದೆ ಮೊಬೈಲ್ದು ಇರ್ಬೋದು ಯಾವತ್ತು, ಅದೆಲ್ಲ ಭಾಳ ಅದ್ಭುತವಾಗಿ ಕಮರ್ಷಿಯಲಿ ಒಂದು ಫಿಲಾಸಫಿನ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಎಲ್ಲ ವಸ್ತುಕ್ಕೂ ಒಂದು ಜೀವ ಇರುತ್ತೆ, ಅದೊಂದಿದೆ ಮೆಸೇಜು. ಇಲ್ಲಿ ಮೊಬೈಲ್ ಯೂಸ್ ಮಾಡೋದಿರ್ಬೋದು, ಇಲ್ಲ ಅನ್ನೆಸ್ಸಿ ಗಾಡಿ ನಡ್ಕೊಬೇಕಾದ್ರೆ ಯಾರ್ಯಾರು ವಿಡಿಯೋ ಮಾಡ್ತಾರೆ ನೋಡ್ಬೋದು, ಅದು ಯೂಶಲ್ ಆಗೋಯ್ತು ಎಲ್ಲ ಕಡೆನೂ. ಸೊ ಆ ಥರ ಸಮ್ ಪಾಯಿಂಟ್ಸ್ನ ಎಂಟರ್ಟೈನಿಂಗ್ ವೇಲಿ ಭಾಳ ಚೆನ್ನಾಗಿ ಮಾಡಿದ್ರು. ಅದು ನಾವು ಉಪೇಂದ್ರ, ರಾಜೇಶ್ ಶೆಟ್ಟಿ 3 ಜನ ಸೇರಿದ್ರು. ಹೇಳ್ತೀವಿ ಒಂದು ತ್ರಿವೇಣಿ ಸಂಗಮನ ತಿರುಗಿ ಮಾಡ್ತಾ ಇದ್ರು. ಅದು ಭಾಳ ಖುಷಿಯಾದ ವಿಷಯ. ಐ ಥಿಂಕ್ ಒಳ್ಳೆ ಥಾಟು, ಜನಗಳ ಒಂದು ಅಭಿಪ್ರಾಯ ಇದೇ ಥರ ಸರಿಯಾಗಿದ್ಬಿಟ್ರೆ ಐ ಥಿಂಕ್ ಫಿಲಿಮ್ ಇಟ್ಟು ಸ್ಟಿಲ್ ಮೋರ್ ಗುಡ್ ಅಂತ ನನ್ನ ಭಾವನೆ. ಇದುವರೆಗೂ ನಾವು ಬಂದ ಪ್ರತಿಕ್ರಿಯೆಯಲ್ಲಿ ನಮ್ಗೆ ಭಾಳ ಖುಷಿ ಕೊಡ್ತು, ಹೆಮ್ಮೆ ಕೊಡ್ತು. ಯಾಕೆ ಇದು ಒಂದು ಡಿಫ್ರೆಂಟ್ ಆದ ಒಂದು ಪ್ರಾಜೆಕ್ಟ್ನ ಜನ ಎಷ್ಟು ಬಿಫೋರ್ ರಿಲೀಸನ್ನೇ ಆ ಟ್ರೈಲರ್ನ ಭಾಳ ಚೆನ್ನಾಗಿ ಅವರು ಏನು ಡಿಕೋಡ್ ಮಾಡಿದ್ರು. ಅದು ಭಾಳ ಖುಷಿ ಆಗುತ್ತೆ. ಒಂದು ಫಿಲ್ಮ್ನ ಡಿಕೋಡ್ ಇಷ್ಟು ಡಿಕೋಡ್ ಮಾಡಿದ್ದಿಲ್ಲ ಅಂತ ತಲೆ ಕೆಡ್ಸ್ಕೊಂಡಿಲ್ಲ, ಇಷ್ಟು ಡಿಕೋಡ್ ಮಾಡಿದ್ದಿಲ್ಲ. ನಮಗೆ ಬಂದು ನೋಡ್ಬೇಕಾದ್ರೆ ಈ ರೀತಿ ಒಂದು ರೆಸ್ಪಾನ್ಸ್ ಬಂದ್ರೆ ಭಾಳ ಖುಷಿ. ಶಿವತಾಂಡವ ಇರುತ್ತೆ, ಬಟ್ ಆ ಶಿವತಾಂಡವ ಬರ್ಬೇಕಂದ್ರೆ ಫಸ್ಟ್ ಹಾಫ್ ನಾವೇನಿದೀವೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ನಾವಿಲ್ಲ ಅಂದ್ರೆ ಸೆಕೆಂಡ್ ಹಾಫ್ ಏನು ಮಾಡೋಕ್ಕಾಗುತ್ತೆ. ಫಸ್ಟ್ ಹಾಫ್ ಆಗಿ ಇದ್ದಿದ್ದರಿಂದನೇ ಸೆಕೆಂಡ್ ಹಾಫ್ ತಾಂಡವ ಆಗುತ್ತೆ. ಇಲ್ಲ ಫಸ್ಟ್ ಹಾಫ್ಲೇ ತಾಂಡವ ಆಡ್ಬಿಟ್ರೆ ಸೆಕೆಂಡ್ ಹಾಫ್ ತಾಂಡವ ಆಗುತ್ತೆ ಸ್ಲೋವಾಗಿ. ಅದಕ್ಕೆ ಶಿವ ತಾಂಡವ ಅಂತ, ಶಿವ ಸೌಂಡ್ ಕಮ್ಮಿ ಇರುತ್ತೆ, ತಾಂಡವ ಜಾಸ್ತಿ ಇರುತ್ತೆ. ಅದಕ್ಕೂ ಇದನ್ನ ಅರ್ಜುನ್ ಜನ್ಯ ಫಸ್ಟ್ ಹಾಫ್ಲಿ ಉಪೇಂದ್ರ ಹಾಗೂ ರಾಜೇಶ್ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂದರೆ ಜನಗಳನ್ನ ಎಂಗೇಜಿಂಗ್ ಆಗುತ್ತೆ. ನಾನು ಯಾರೋ ಫ್ರೆಂಡ್ಸ್ ಇಬ್ಬರು ಫೋನ್ ಮಾಡಿದ್ರು, ಹೇಳಿ ಫಸ್ಟ್ ಹಾಫ್ ತುಂಬ ಎಂಗೇಜಿಂಗ್ ಆಗಿ ಹೋಗುತ್ತೆ, ಸೆಕೆಂಡ್ ಹಾಫ್ ವೇಗ ಜಾಸ್ತಿ ಆಗುತ್ತೆ. ಅದು ನೀವು ಎಂಟ್ರಿ ಆದಮೇಲೆ ಅದು ಆ ಎಂಟ್ರಿ ಫಾಸ್ಟ್ ಆಗಬೇಕಾದ್ರೆ ಈ ಎಂಟ್ರಿ ಚೆನ್ನಾಗಿರೋದ್ರಿಂದ